ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ವಿಶ್ವಶಾಂತಿ ಮತ್ತು ಸುಭದ್ರತೆಗಾಗಿ ಬೌದ್ಧರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಜನವರಿ 14ರ ಬೆಳಿಗ್ಗೆ 10:30ಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ನೇರಳೆಕೆರೆ ಗ್ರಾಮದ ತಥಾಗತ ಗೌತಮ ಬುದ್ಧ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಫೌಂಡೇಶನ್ನ ಅಧ್ಯಕ್ಷ ಜಯರಾಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನವರ ಪರಿಪೂರ್ಣ ಜೀವನಕ್ಕೆ ಬುದ್ಧರು ಮಾರ್ಗಗಳನ್ನು ತಿಳಿಸಿದ್ದು, ಸದರಿ ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಜೀವನ ನಡೆಸಲು ಜನರಿಗಾಗಿ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಸಮಾಜ, ಅಂಬೇಡ್ಕರ್ ವಾರಿಯರ್ಸ್, ಜೈ ಭೀಮ್ ಸಂಘಟನೆ, ಪ್ರಗತಿಪರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ನಾಡಿನ ಚಿಂತಕರು, ಪ್ರಗತಿಪರರು, ಯುವಕರು, ವಿದ್ಯಾರ್ಥಿಗಳು, ರೈತರು, ಕೃಷಿ ಕೂಲಿ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ನಮ್ಮ ನೇರಳೆಕೆರೆ ಗ್ರಾಮದಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಬುದ್ಧ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರವನ್ನು ನಾವು ಕಟ್ಟಿದ್ದೀವಿ. ಅಲ್ಲಿ ಬರುವ 14ನೇ ತಾರೀಕು ವಿಶ್ವ ಶಾಂತಿ ಮತ್ತು ಸುಭದ್ರತೆಗಾಗಿ ಬುದ್ಧರ ಸುಗ್ಗಿ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕುರಿತು ನಮ್ಮ ಪೂಜ್ಯ ಬಾಂತೇಜಿಯಾದಂಥ ಮನೋರಕಿತ ಬಾಂತೆಯವರು ಕೊಳ್ಳೇಗಾಲದಿಂದ ಬಂದವರ ಇದು ಮಾಡ್ತಾಯಿದ್ದೀವಿ. ಪ್ರತಿ ಮಾನವನಿಗೂ ಒಳಿತಾಗಲಿ, ಪ್ರತಿ ಮಾನವನಲ್ಲೂ ಪ್ರೀತಿ, ಶಾಂತಿ, ಸಹನೆ, ಸಹಬಾಳ್ವೆ, ಅಂತಃಕರಣ ವೃದ್ಧಿ ಆಗಲಿ. ಈ ಶುಭ ಸಂದರ್ಭದಲ್ಲಿ ಎಲ್ಲ ಮಾನವರು, ಪ್ರಗತಿಪರ ಮಾನವರು, ಸುಖಿಗಳು, ದುಃಖಿಗಳು ಇರ್ತಕ್ಕಂಥವ್ರು ಎಲ್ಲರೂ ಸಹ ಒಂದು ಒಳ್ಳೆಯ ಮೆಸೇಜ್ನ ಪಾಸ್ ಮಾಡಲಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಕೊಳ್ಳೇಗಾಲದ ಮಾನೋರಕ್ಷಿತ ಬಂಥೇಜಿ ಜೀತವನ, ಅಂದಾನಿ ಗಂಗರಾಜು, ಸ್ವಾಮಿ ನಂಜುಂಡಮೌರ್ಯ, ನರಸಿಂಹಮೂರ್ತಿ, ಎಂವಿ ಕೃಷ್ಣ ಹಾಜರಿದ್ದರು.